ರೈತರು ಕೃಷಿ ಮಾಡ್ತಿರುವ ಸಿ ಮತ್ತು ಡಿ ಭೂಮಿಯನ್ನು ಮೀಸಲು ಅರಣ್ಯಕ್ಕೆ ಸೇರಿಸುವ ಹುನ್ನಾರ ನಡೆದಿದ್ದು, ರೈತಾಪಿ ವರ್ಗಕ್ಕೆ ಕಿರುಕುಳ ನೀಡಿದ್ರೆ ಕೊಡಗು ಬಂದ್ಗೆ ಕರೆ ನೀಡುವುದಾಗಿ ರೈತ ಹೋರಾಟ ಸಮಿತಿಯ ಅಧ್ಯಕ್ಷ ಕೆಬಿ ಸುರೇಶ್ ಎಚ್ಚರಿಸಿದರು. ಸೋಮವಾರಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 3-4 ದಶಕಗಳಿಂದ ಸಿ ಮತ್ತು ಡಿ ಭೂಮಿಯಲ್ಲಿ ರೈತರು ಕೃಷಿ ಮಾಡಿಕೊಂಡು ಬರ್ತಿದ್ದಾರೆ. ಅದರಲ್ಲೂ ಶಾಂತಳ್ಳಿ ಹೋಬಳಿಯ ಎಲ್ಲ ಗ್ರಾಮಗಳ ರೈತರು ಸಿ ಮತ್ತು ಡಿ ಜಾಗವನ್ನೇ ನಂಬಿಕೊಂಡಿದ್ದಾರೆ. ಇದೀಗ ಸಿ ಮತ್ತು ಡಿ ಜಾಗ ಅರಣ್ಯ ಇಲಾಖೆಗೆ ಸೇರಿದ್ದು ಎಂದು ಸೆಕ್ಷನ್ 4 ಸರ್ವೆಗೆ ಸರ್ಕಾರ ಆದೇಶ ನೀಡಿದೆ. ರೈತರು ಭೂಮಿ ಕಳೆದುಕೊಳ್ಳುವ ಭೀತಿಯಲ್ಲಿದ್ದು, ಸರ್ಕಾರ ಕೂಡಲೇ ರೈತರಿಗೆ ಹಕ್ಕುಪತ್ರಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿದರು. ಬೆಳಗಾವಿ ಅಧಿವೇಶನದಲ್ಲಿ ಕೊಡಗಿನ ಶಾಸಕರು ಈ ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ. ಕಂದಾಯ ಸಚಿವರು ಉನ್ನತ ಮಟ್ಟದ ಸಮಿತಿ ರಚಿಸಿ ಅಧ್ಯಯನ ನಡೆಸುವ ಭರವಸೆ ನೀಡಿದ್ದರು. ಆದರೆ ಇದುವರೆಗೆ ಸಮಿತಿ ರಚನೆಯಾಗಿಲ್ಲ ಎಂದು ದೂರಿದರು. ಅರಣ್ಯ ಸಚಿವರು ಕೊಡಗಿನ ವಿಚಾರದಲ್ಲಿ ಸಲ್ಲದ ಹೇಳಿಕೆಗಳನ್ನು ನೀಡುವ ಬದಲು ಜಿಲ್ಲೆಗೆ ಆಗಮಿಸಿ ರೈತರ ಸಮಸ್ಯೆಯನ್ನು ಆಲಿಸಬೇಕೆಂದು ಆಗ್ರಹಿಸಿದ ಅವರು, ಸಿ ಮತ್ತು ಡಿ ಭೂಮಿಯಲ್ಲಿ ಸೆಕ್ಷನ್ 4 ಸರ್ವೆಗಿಳಿದು ರೈತಾಪಿ ವರ್ಗಕ್ಕೆ ಕಿರುಕುಳ ನೀಡಿದ್ರೆ ಕೊಡಗು ಬಂದ್ಗೆ ಕರೆ ನೀಡುವುದಾಗಿ ಎಚ್ಚರಿಕೆ ನೀಡಿದರು. ಒಂದು ಜವಾಬ್ದಾರಿ ಸೀಟಲ್ಲಿ ಜವಾಬ್ದಾರಿಗೆ ಒಂದು ಪ್ರತಿನಿಧಿ ಅವರು ಒಂದು ಬಫರ್ ಝೋನ್ ಮಾಡ್ತೀವಿ 10 ಕಿಲೋಮೀಟರ್ ಏನು ವನ್ಯಜೀವಿ ಇದೆ ಅಲ್ಲಿ 10 ಕಿಲೋಮೀಟರ್ ಮಾಡ್ತೀವಿ ಅಂತ ಹೇಳಿದರೆ ಏನು ಅರ್ಥನೇ ಇಲ್ಲ. 10 ಕಿಲೋಮೀಟರ್ ಕೃಷ್ಣಗಿರಿ ಇದೆ, ಈ ಕಡೆ ನಾಗರೋಡ ಇದೆ, ಅದೇನು ನಾವು ಕೊಡಗಿಂದ ಹೊರಗಡೆ ಹೋಗ್ಬೇಕಾ? ಆಗ ಇಷ್ಟು ದಿವಸ ನಾವು ಒಂದು ಬೇಡಿಕೆಗಳು ಮಡಿಕೇರಿಯಲ್ಲಿ ಸ್ಟ್ರೈಕ್ ಮಾಡಿದ್ವಿ, ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮಾಡಿದ್ವಿ, ಏನು ಇವರಿಗೆ ನಾವು ಮಾತಾಡಿದ್ದು ತಲುಪಲಿಲ್ಲ. ಎಲ್ಲೋಗಿದ್ದಾರೆ ನಮ್ಮ ಉಸ್ತುವಾರಿ ಸಚಿವರು, ಎಲ್ಲೋಗಿದ್ದಾರೆ ನಮ್ಮ MP ಅವರು? ಯಾರಿಗೂ ನಮಗೂ ಕೇಳಲಿಲ್ಲ. ಹಾಗಾದರೆ ನಮ್ಮ ಮುಂದಿನ ನಡೆ ನಾವೀಗ ಶುರು ಮಾಡಬೇಕು ಅಂತಿದ್ವಿ. ಆಗಲೇ ಒಂದು ತಿಂಗಳ ಹಿಂದೆನೇ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ರು. ನಮ್ಮ MLA ಸಹ ನಮ್ಮ ಪ್ರತಿನಿಧಿ ಅಂತ ನಮ್ಮ ಶಾಸಕರು ಸಹ ಅಲ್ಲಿ ನಮ್ಮ ಅಹವಾಲನ್ನ ಹೇಳಿದರು. ಅವ್ರು ಹೇಳ್ತಾರೆ, ನಾವು ಒಂದು ಕಮಿಟಿಯನ್ನ ಮಾಡಿ ಮುಂದೆ ಅದಕ್ಕೆ ಒಂದು ಪ್ರವಾಸ ಮಾಡೋದು ಒಳ್ಳೆಯದು ನನ್ನ ಒಂದು ಅನಿಸಿಕೆ. ಯಾಕೆಂದ್ರೆ ಏನು TV ಮುಂದಿರಲ್ಲಿ ಕೂತ್ಕೊಂಡು ಹೇಳೋದಲ್ಲ ಅವರು ಅಲ್ಲಿ ಬಿಜಾಪುರ ಐಹೊಳೆ ಪಟ್ಟದಕಲ್ಲು ಅದಲ್ಲ, ಅವ್ರು ಇಲ್ಲಿ ಬರಲಿ ಕೊಡಗಿಗೆ ಬಂದು ಅದನ್ನು ಏನು 25 ಸಾವಿರ CND ಮಾಡಿದ್ರೆ ಅದನ್ನು ಪರಿಶೀಲನೆ ಮಾಡಿ ಅವ್ರ ಮುಂದೆ ನಮಗೊಂದು ಏನು ರೈತರು ಪರ ನಿಂತಾರ, ಈಗ ಹೇಳೋದು ರೈತರ ಪರ ಇಲ್ಲ, ವಿರೋಧ ಇದೆ ರೈತರಿಗೆ. ನಾವು ಇದೇ ಥರ ಅಂದರೆ ಮುಂದೆ ಎಲೆಕ್ಷನ್ ಸಹ ಫೆಬ್ರವರಿ ಮಾರ್ಚಲ್ಲಿ ಎಲೆಕ್ಷನ್ ಸಹ ಪಂಚಾಯಿತಿ ಎಲೆಕ್ಷನ್ ಬರ್ತಾ ಇದೆ, ಜಿಲ್ಲಾ ಪಂಚಾಯಿತಿ, ಇದಕ್ಕೆಲ್ಲ ವಿರೋಧ ಮಾಡಬೇಕಾಗುತ್ತೆ. ನಮಗೆ ಇವು ನ್ಯಾಯ ಕೊಟ್ಟಿಲ್ಲ ಅಂತ ಹೇಳಿದ್ವಿ. ಹಾಗಾಗಿ ಎಲ್ಲ ಪ್ರತಿನಿಧಿಗಳು ಬಂದು ಒಂದು ಕೊಡಗಿಗೆ ಬಂದು ಪರಿಶೀಲನೆ ಮಾಡಿ ನ್ಯಾಯವನ್ನು ಕೊಡಿಸ್ಲಿ. ಮತ್ತು ಈ ಸರ್ಕಾರ ಆದಾಗ ಏನೆಲ್ಲ ಹೇಳ್ತಾರೆ ನೋಡಿದ್ರಲ್ಲ, ನಿನ್ನೆ ಪ್ರೆಸ್ ಮೀಟಲ್ಲೇ ಹೇಳಿದ್ದಾರೆ 10 ಕಿಲೋಮೀಟರ್ ಪ್ರಪೋಸಲ್ ನಾವು ತುಂಬ ವಿರೋಧ ಮಾಡ್ತೀವಿ. ಅದಕ್ಕೆ 10 ಕಿಲೋಮೀಟರ್ ನಮ್ಮ ಕೊಡುಗೆ ಇರೋದಿಲ್ಲ. ಕರ್ನಾಟಕ ರೈತ ಸಂಘದ ತಾಲೂಕು ಅಧ್ಯಕ್ಷ KM ದಿನೇಶ್ ಮಾತನಾಡಿ, ಅರಣ್ಯ ಸಚಿವರು ರೈತ ವಿರೋಧಿ ಹೇಳಿಕೆ ನೀಡ್ತಿರುವುದು ಸರಿಯಲ್ಲ. ಮಲೆನಾಡು ಭಾಗದ ರೈತಾಪಿ ಜನರ ಸಮಸ್ಯೆ ಬಗ್ಗೆ ಅವರಿಗೆ ಅರಿವಿಲ್ಲ, ಕಾಳಜಿಯೂ ಇಲ್ಲ. ಆದ್ರಿಂದ ಅವರನ್ನು ಬದಲಾಯಿಸಿ ಅರಣ್ಯ ಸಚಿವ ಖಾತೆಯನ್ನು ಮಲೆನಾಡಿನ ಶಾಸಕರಿಗೆ ನೀಡಬೇಕೆಂದು ಆಗ್ರಹಿಸಿದರು. ಇವರ ಕೋರ್ಟ್ ಮುಖಾಂತರ ಚೇಂಜ್ ಮಾಡೋದು, ಸುಪ್ರೀಂ ಕೋರ್ಟ್ ಕಾನೂನು ತೊಡಕಾಗುತ್ತಿದ್ರೆ ಕಾನೂನು ಮಾಡಿದ್ದಾರೆ, ಇವರೇ ಮಾಡಿದ್ದಾರೆ, ಈ ರಾಜಕಾರಣಿಗಳೇ ಮಾಡಿರೋದು. ಅದು ಕಾರ್ಯಕರ್ತ ಮಾಡ್ತಾ ಇರೋ ಕಾರ್ಯ ಅಂದ್ರೆ ಯಾರು? ಕಾರ್ಯಕರ್ತ ಅಧಿಕಾರಿಗಳೇ ಜಾರಿ ಮಾಡ್ತಿರೋದು. ಇವರಿಗೆ ಬದಲಾಯಿಸ್ಬೇಕಂದ್ರೆ ಒಂದು ದೇಶದ ಗಡಿಗಳನ್ನೇ ಬದಲಾಯಿಸ್ಬೋದಂತೆ, ಯಾವುದೇದೋ ಸಮಸ್ಯೆನ ಬದಲಾಯಿಸಲ್ಲ. ಇದೊಂದು ಈ CND ಮಾಡಕ್ಕಾಗ್ತದಂದ್ರೆ ಎಲ್ಲ ಸ್ವಾರ್ಥಗಳು, ಯಾರಿಗೂ ಇಚ್ಛೆ ಇಲ್ಲ ಈ ರೈತ ಉಳಿಬೇಕು. ಸುಮ್ಮನೆ ನಾವು ಯಾವುದೋ ದೊಡ್ಡ ಸಭೆ ಕರೆದಾಗ ಅಲ್ಲಿ ಈ ರಾಜ್ಯಗಳಿಗೆ ಎಲ್ಲ ಪಕ್ಷವೇ ಒಳ್ಳೆ ಮೈಕಸ್ ಕೊಡ್ತೀವಿ, ಸ್ಟೇಜಲ್ಲಿ ಬಂದು ಸುಮ್ಮನೆ ಭಾಷಣ ಬಿಗಿದು ನನ್ನ ಕಾಲ ನಾನು ಅದು ಮಾಡಿದೆ, ನಾವು ಹಂಗೆ ಮಾಡಿದ್ವಿ ಅಂತ ಇವ್ರನ್ನ ಹೋಗ್ಬೇಕು ಅನ್ಸೋದು. ಇವ್ರು ಈಗಿರೋದು ನಾವು ಅದು ಇವ್ರಿಂದ ಒಂದು ಹೆಜ್ಜೆ ಮುಂದೆ ನಾವು ಮಾಡ್ತಾ ಇದ್ರು. ಇವರೆಲ್ಲ ಕಳೆದ ರಾಜಕಾರಣಿಗಳು, ಇವರೆಲ್ಲ ರೈತರನ್ನ ದಿಕ್ಕಪ್ಪಿಸ್ತವ್ರೆ. ಯಾರು ನಮ್ಮ ಪರ ಯಾರು ಇಲ್ಲ. ನಮಗೆ ಹೋರಾಟದ ಜೈ ಸಿಗ್ಬೇಕು ಅಂದ್ರೆ ನಾವು ರೈತರೇ. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಪದಾಧಿಕಾರಿಗಳಾದ ಹರಗ ಶರಣ್, KA ಪ್ರಕಾಶ್, ಗೌಡಳ್ಳಿ ಪೃಥ್ವಿ ಹಾಜರಿದ್ದರು.